ಈ 3 ಜನ ಸೈನಿಕರು ನಿಮ್ಮ ತೋಟದಲ್ಲಿ ಇದ್ದುಬಿಟ್ರೆ ಬಹುತೇಕ ರಸ ಹೀರುವ ಆಮೇಲೆ ಹಲವಾರು ಕೀಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಅವು ಯಾವುವು ಅಂತ ವಿವರವಾಗಿ ಹೇಳ್ತೀನಿ. ಅವನ್ನು ಹೇಗೆ ಸಿಂಪಡಿಸಬೇಕು, ಆಮೇಲೆ ಅದರಿಂದ ಪ್ರಯೋಜನ ಏನು, ಮತ್ತು ಅವು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ. ಇವು ವಿಷ ಅಲ್ಲ, ಆಮೇಲೆ ರಾಸಾಯನಿಕ ಅಲ್ಲ, ಅವುಗಳ ಹೆಸರನ್ನೇ ಹೇಳ್ತೀನಿ. ಮೊದಲನೇದು ಬಿವೇರಿಯಾ ಬಸಿಯಾನಾ ಅಂತ, ಎರಡನೇದು ವರ್ಟಿಸಿಲಿಯಂ ಲೆಕಾನಿ ಅಂತ, ಲೆಕಾನಿಸಿಲಿಯಂ ಲೆಕಾನಿ ಅಂತಲೂ ಕೂಡ ಈಗ ಕರೀತಿದ್ದಾರೆ. ಆಮೇಲೆ ಇನ್ನೊಂದು ಮೆಟ್ರಾಜಿಯಂ ಅನೈಸೋಪ್ಲೆ. ಅದು ಸ್ವಲ್ಪ ವಿಚಿತ್ರ ಹೆಸರುಗಳು ಅಂತ ಅನಿಸುತ್ತೆ, ಕೆಮಿಕಲ್ಗಳೇನೋ ಅನಿಸುತ್ತೆ, ಆದರೆ ಅವು ಶಿಲೀಂಧ್ರಗಳು. ನೀವು ಅವುಗಳ ಹೆಸರನ್ನು ನೆನ್ಪಿಟ್ಕೊಂಡು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಇವು ಬ್ಯಾಕ್ಟೀರಿಯಾಗಳಲ್ಲ, ಇವು ಶಿಲೀಂಧ್ರಗಳು. ಅದನ್ನು ಮೊದಲು ನಾನು ಸ್ಪಷ್ಟಗೊಳಿಸ್ತೀನಿ. ಇವು ಹೇಗೆ ಕೆಲಸ ಮಾಡುತ್ತೆ, ಕೀಟಗಳನ್ನು ಹೇಗೆ ಕೊಲ್ಲುತ್ತೆ ಅಂದರೆ, ಕೀಟಗಳ ಮೇಲೆ ಅವು ದಾಳಿ ಮಾಡಲ್ಲ. ಆ ಕೀಟಗಳಿಗೆ ಒಂದು ಇನ್ಫೆಕ್ಷನ್ ಆಗುತ್ತೆ, ಅಂದರೆ ಶಿಲೀಂಧ್ರಗಳಿಂದ ಈ ಒಂದು ಯಾವುದೋ ಒಂದು ಕೀಟ ರಸ ಹೀರ್ತಾ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಎಲೆ ಮೇಲೆ ಅಥವಾ ಕಾಂಡದ ಮೇಲೆ ಈ ಶಿಲೀಂಧ್ರಗಳು ಇರ್ತವೆ. ಆ ಶಿಲೀಂಧ್ರಗಳು ಇದಕ್ಕೆ ಅಂಟಿಕೊಳ್ಳುತ್ತೆ. ಆಮೇಲೆ ಅಲ್ಲಿ ಮೊಳಕೆ ಹೊಡೆಯುತ್ತೆ. ಅದರ ಬೀಜಗಳು ಇರ್ತವೆ, ಸ್ಪೋರ್ಸ್ ಅಂತಾರೆ ಅದಕ್ಕೆ. ಆ ಬೀಜಗಳು ಮೊಳಕೆ ಹೊಡೆದು ನಿಧಾನವಾಗಿ ಅದರ ದೇಹದಲ್ಲಿ ಪೂರ್ತಿಯಾಗಿ ಆವರಿಸ್ಕೊಂಡು ಅದಕ್ಕೊಂದು ಇನ್ಫೆಕ್ಷನ್, ಸೋಂಕು ತಗಲಿಬಿಡುತ್ತೆ. ಸೋಂಕು ತಗಲಿ ಆ ಕೀಟ ಸತ್ತೋಗುತ್ತೆ. ಅದು ಅಲ್ಲಿಗೆ ಮುಗಿಯಲ್ಲ. ಆ ಕೀಟಗಳ ಮೇಲೆ ಆವರಿಸಿಕೊಂಡ ಮೇಲೆ ಅವು ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಅಲ್ಲೇ ಉಳ್ಕೊಂಡು ಏನು ಮಾಡುತ್ತೆ ಅಂದರೆ, ಮತ್ತೆ ಹೊಸ ಕೀಟ ಬಂದಾಗ ಅವುಗಳಿಗೂ ಅಂಟ್ಕೊಳ್ಳುತ್ತೆ. ಹೀಗೆ ಒಂಥರ ವೈರಸ್ ಥರ ಇದು. ಇದನ್ನು ಹೇಳಿದಾಗ ಎಲ್ಲರಿಗೂ ಸಮಸ್ಯೆ ಅನ್ನಿಸ್ಬೋದು, ನಮಗೂ ಅಂಟ್ಕೊಂಡ್ಬಿಟ್ರೆ ಇದು ಅಂತ. ಇವು ಮನುಷ್ಯರಿಗೆ ಅಥವಾ ಬೆಕ್ಕುಗಳಿಗೆ, ನಾಯಿಗಳಿಗೆ ಅಥವಾ ನಮ್ಮ ದನಕರುಗಳಿಗೆ ಹಾನಿ ಉಂಟು ಮಾಡುವಂತಹ ಶಿಲೀಂಧ್ರಗಳಲ್ಲ. ಇವು ಏನಿದಾವಲ್ಲ, ಇವು ಆ ರಸ ಹೀರುವ ಕೀಟಗಳಿಗೆ ಮಾತ್ರ, ಅದರಲ್ಲೇ ಬೆಳೆಯುವಂತಹ ಒಂದು ಶಿಲೀಂಧ್ರಗಳಿವು. ಹೀಗಾಗಿ ಏನಾಗುತ್ತೆ, ಅಲ್ಲೊಂದು ಎಕೋಸಿಸ್ಟಮ್ ಆಗುತ್ತೆ. ಅಂದರೆ ಅಲ್ಲಿ ಹರಡಿಬಿಡುತ್ತೆ. ಅದು ಇಡೀ ನಿಮ್ಮ ತೋಟದಲ್ಲಿರ್ಬೋದು ಅಥವಾ ನಿಮ್ಮ ಟೆರೆಸ್ ಗಾರ್ಡನಲ್ಲಿರ್ಬೋದು, ಎಲ್ಲೇ ಇರ್ಬೋದು. ನೀವು ಅದನ್ನು ಪದೇ ಪದೇ ಬಳಸ್ತಾ ಇದ್ದರೆ ಅಥವಾ ಪದೇ ಪದೇ ಅವು ಕೀಟಗಳಿಗೆ ಸೋಂಕು ತಗುಲಿಸ್ಕೊಂಡು ಅಲ್ಲೇ ಹರಿದಾಡಿಕೊಂಡು ಅಲ್ಲೇ ಮತ್ತೆ ಕೀಟಗಳನ್ನು ಭಕ್ಷಣೆ ಮಾಡ್ತಾ, ಅಂದರೆ ಕೀಟಗಳನ್ನು ಸಾಯಿಸ್ತಾ ಅವು ಅಲ್ಲೇ ಇದ್ಬಿಡ್ತವೆ. ಅಂದರೆ ಇದು ನಿರಂತರವಾಗಿ ನಿಮಗೊಂದು ಕೀಟನಾಶಕದಂತೆ ಕೆಲಸ ಮಾಡುತ್ತೆ. ಬಯೋ ಇದರಲ್ಲೇನೂ ರಾಸಾಯನಿಕ ಇಲ್ಲ. ಆಮೇಲೆ ಅದು ಯಾವುದೇ ಮನುಷ್ಯನಿಗೆ ಹಾನಿ ಮಾಡೋದಿಲ್ಲ. ಹಾಗಂಥೇಳಿ ನಾವು ಇದನ್ನು ಬಳಸುವಾಗ ಸ್ವಲ್ಪ ಗ್ಲೌಸನ್ನು ಹಾಕ್ಕೋಬೇಕು. ಆಮೇಲೆ ಕೈಗಬಸ್ಸು ಅಂತಾರಲ್ಲ, ಆಮೇಲೆ ಮಾಸ್ಕ್ ಹಾಕೋಬೇಕು. ಯಾಕಂದರೆ ಅದು ಅನಾವಶ್ಯಕವಾಗಿ ನಾವು ಅದನ್ನು ಉಸಿರಾಡಿಸೋದು ಅವಶ್ಯಕತೆ ಇಲ್ಲ. ಅದನ್ನು ಸ್ಪ್ರೇ ಮಾಡುವಾಗ ಈ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದು ಯಾವ್ಯಾವ ಕೀಟಗಳ ಮೇಲೆ ಪರಿಣಾಮಕಾರಿ ಅಂದರೆ, ಸಾಮಾನ್ಯವಾಗಿ ನಮ್ಮ ತೋಟ ಬೆಳೆಯುವಾಗ ನಮಗೆ ಹಲವಾರು ಕೀಟಗಳು ಬಾಧೆ ಕೊಡುತ್ತಲ್ಲ. ವೈಟ್ ಫ್ಲೈ ಇರ್ಬೋದು, ಆಮೇಲೆ ಥ್ರಿಪ್ಸ್ ಇರ್ಬೋದು, ಮೀಲಿಬಗ್ಸ್ ಇರ್ಬೋದು, ಏಫಿಡ್ಸ್ ಇರ್ಬೋದು, ಮತ್ತು ಸ್ಪೈಡರ್ ಮೈಟ್ ಇರ್ಬೋದು, ಇನ್ನೂ ಹಲವಾರು ಬೀಟಲ್ಸ್ ಇರ್ಬೋದು, ಕ್ಯಾಟರ್ಪಿಲ್ಲರ್ ಇರ್ಬೋದು. ಎಲ್ಲದಕ್ಕೂ ಇದು ಸೋಂಕನ್ನು ಉಂಟು ಮಾಡುತ್ತೆ. ಕ್ಯಾಟರ್ಪಿಲ್ಲರ್ಗಂತೂ ಇಷ್ಟು ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ ಅಂದರೆ ನಾನು ಇದನ್ನು ಉಪಯೋಗಿಸಿದ ನಂತರ ಇದನ್ನ ಹೇಳ್ತಾ ಇರೋದು. ಇದ್ರ ಮೇಲೆ ಒಂದು ನಾನು ರೀಲ್ ಕೂಡ ಮಾಡಿದ್ದೆ. ತುಂಬ ಜನ ಅದನ್ನ ಇಷ್ಟಪಟ್ಟರು. ಆಮೇಲೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ವಿವರವಾದ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ. ಇದರಲ್ಲಿ ತುಂಬ ಪ್ರಸಿದ್ಧವಾದಂದರೆ ಬಿವೇರಿಯಾ ಬಸಿಯಾನಾ. ಅದು ಹಲವಾರು ಕೀಟಗಳ ಮೇಲೆ ಅದು ಕೆಲಸ ಮಾಡುತ್ತೆ. ಆಮೇಲೆ ಲೆಕಾನಿಸಿಲಿಯಂ ಅಥವಾ ವರ್ಟಿಸಿಲಿಯಂ ಲೆಕಾನಿ ಕೂಡ ತುಂಬ ಎಫೆಕ್ಟಿವ್. ಇವೆರಡರ ಮಿಶ್ರಣ ಕೂಡ ಸಿಗುತ್ತೆ ನಿಮಗೆ. ಬಿವೇರಿಯಾ ಬಸಿಯಾನಾ ಮತ್ತು ವರ್ಟಿಸಿಲಿಯಂ ಲೆಕಾನಿ ಎರಡು ಮಿಶ್ರಣ ಇದ್ದಂತಹ ದ್ರಾವಣ ಕೂಡ ಸಿಗುತ್ತೆ. ಆಮೇಲೆ ಇದು ಪೌಡರ್ ಫಾರ್ಮಲ್ಲಿ ಕೂಡ ಸಿಗುತ್ತೆ. ಅದರಲ್ಲಿ ಕೂಡ ಮೆಟ್ರಾಜಿಯಂ ಅನೈಸೋಪ್ಲೆ, ಅದು ಮಣ್ಣಿನಲ್ಲಿರುವಂತಹ ಕೆಲವು ರೂಟ್ ಗ್ರಬ್ಸ್ ಅಂತೀವಿ, ಗೊಣ್ಣೆ ಹುಳುಗಳು, ಇವೆಲ್ಲದರ ಮೇಲೂ ಪರಿಣಾಮ ಬೀರುವಂಥ ಕೆಲಸವನ್ನು ಅದು ಮಾಡುತ್ತೆ. ಹೀಗಾಗಿ ನಾವು ಈ ಮೂರನ್ನು ಮಿಶ್ರಣ ಮಾಡಿದಂತಹ ಒಂದು ಔಷಧಿ ಅಥವಾ ಅದು ದ್ರಾವಣ ಏನಿರುತ್ತಲ್ಲ, ಅದನ್ನು ಬಳಸಿದರೆ ತುಂಬ ಸೂಕ್ತ ನಿಮಗೆ. ಇದರಲ್ಲಿ ಕೆಲವೊಂದಿಷ್ಟು ನಾನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹಾಗೂ ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದನ್ನು ಯಾವಾಗ ಸಿಂಪಡಣೆ ಮಾಡಬೇಕು ಅನ್ನೋದು ತುಂಬ ಮುಖ್ಯವಾದಂಥ ಸಂಗತಿ. ತುಂಬ ಜನ ಏನು ಮಾಡ್ತಾರೆ, ಕೀಟ ಬಾಧೆ ಶುರುವಾಗಿ ಅದೇನಪ್ಪ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಅನ್ನೋ ಸಮಯದಲ್ಲಿ ಇದನ್ನು ಬಳಸ್ತಾರೆ. ಅದರಿಂದ ಇದು ಅಷ್ಟು ಪ್ರಯೋಜನ ಆಗಲ್ಲ. ಯಾಕಂದರೆ ಇದು ಕೆಮಿಕಲ್ ಅಲ್ಲ. ಕೆಮಿಕಲ್ ಏನಾಗುತ್ತೆ, ತುಂಬ ಕೀಟಗಳಿದ್ದಾಗ ಅದಕ್ಕೆ ನೀವು ಸಿಂಪಡಣೆ ಮಾಡಿಬಿಟ್ರೆ ಸತ್ತೋಗ್ಬಿಡ್ತವೆ. ಯಾಕಂದರೆ ಅದು ವಿಷ ಅದು. ಆದರೆ ಇದು ಮುನ್ನೆಚ್ಚರಿಕೆಯಾಗಿ ನೀವು ಬಳಸಬೇಕು. ಅಂದರೆ ಇದನ್ನು ನೀವು ಮೊದಲೇ ಸಿಂಪಡಿಸಿ ಗಿಡಗಳ ಮೇಲೆ ಅಥವಾ ತೋಟದಲ್ಲಿ ಅವು ಇರುವಂತೆ ನೋಡ್ಕೋಬೇಕು, ಆ ಶಿಲೀಂಧ್ರಗಳು. ಹೀಗಾಗಿ ನೀವು ಯಾವುದೋ ಒಂದು ತೋಟ ಮಾಡ್ತಿದ್ದೀರಾ ಅಥವಾ ನೀವು ಒಂದಿಷ್ಟು ತರಕಾರಿ ಹಣ್ಣು ಬೆಳೆಸ್ತಾ ಇದ್ದೀರಾ ಅಂದರೆ ಮೊದಲಿಂದನೇ ನೀವು ಸ್ವಲ್ಪ ಹಂತವಾಗಿ, ಆಮೇಲೆ ತುಂಬ ಬೇಗ ಪರಿಣಾಮ ಬೀರಬೇಕು ಅಂತ ಬಯಸಬೇಡಿ. ಯಾಕಂದರೆ ಇದು
ನಿಮಗೆ ಒಂಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ, ದೀರ್ಘಕಾಲಿಕವಾದಂತಹ ಒಂದು ಹೂಡಿಕೆ ಇದ್ದಂಗೆ ಇದನ್ನು ನೀವು ಬೆಳೆಯೋಕ್ಕೆ ಬಿಟ್ಟರೆ, ಆ ಶಿಲೀಂಧ್ರಗಳನ್ನು ಬೆಳೆಯೋಕ್ಕೆ ಬಿಟ್ಟರೆ ತುಂಬ ನಿಮಗೆ ದೀರ್ಘಕಾಲದಲ್ಲಿ ನಾವು ಪ್ರಯೋಜನವನ್ನು ನೀಡ್ತಾ ಹೋಗುತ್ತೆ. ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಹಾಕಿದೆ ಮುಂದಿನ ವಾರದಲ್ಲಿ ಸಾಯ್ತಾನೆ ಇಲ್ಲ, ಇದು ಸರಿ ಇಲ್ಲ ಅನ್ನೋ ಒಂದು ಕಲ್ಪನೆಗೆ ಬರಬೇಡಿ. ಆಮೇಲೆ ಇವು ಯಾವ ವಾತಾವರಣ ಇಡಬೇಕು ಅಂತಂದರೆ, ತುಂಬ ಬಿಸಿಲಲ್ಲಿ ನೀವು ಸ್ಪ್ರೇ ಮಾಡಿದರೆ ಪ್ರಯೋಜನ ಇಲ್ಲ, ಸಿಂಪಡಿಸಬಾರ್ದು ಅದನ್ನ. ಯಾವುದೇ ಸಿಂಪಡಣೆ ಇರಲಿ, ಈ ಶಿಲೀಂಧ್ರಗಳಷ್ಟೇ ಅಲ್ಲ, ನೀವು ಏನದು ಬೇವಿನ ಎಣ್ಣೆ ಕೂಡ ಅಥವಾ ಹೊಡೆದ್ರೂ ಕೂಡ ಆದಷ್ಟು ಸಂಜೆ ಹೊಡಿಬೇಕು. ಅಂದರೆ ಸೂರ್ಯಾಸ್ತ ಆದಮೇಲೆ ಅಥವಾ ಸೂರ್ಯೋದಯಕ್ಕಿಂತ ಮೊದಲು ಆ ಥರ ನೀವು ಸಿಂಪಡಣೆ ಮಾಡಬೇಕು. ತುಂಬ ಬಿಸಿಲಿದೆ, ತುಂಬ ಶಾಖ ಇದೆ ಅಂಥ ಟೈಮಲ್ಲಿ ಇದನ್ನು ಹೊಡೆದ್ರೆ ಪ್ರಯೋಜನ ಇಲ್ಲ. ಅದನ್ನು ಹೊಡೆದಾದ್ಮೇಲೆ, ಸಿಂಪಡಿಸಿದ ಮೇಲೆ ಆರ್ದ್ರತೆ ಜಾಸ್ತಿ ಇರಬೇಕು ವಾತಾವರಣದಲ್ಲಿ. ಡ್ರೈ ಏರ್ ಇರಬಾರ್ದು. ಆರ್ದ್ರತೆ ಇದ್ದರೆ ಅವು ಬೆಳೆಯೋಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಅಂಥ ಸಮಯದಲ್ಲಿ ಮಾತ್ರ ಇದನ್ನು ಸಿಂಪಡಿಸಿ. ಆಮೇಲೆ ಮಳೆ ಬರೋಕ್ಕಿಂತ ಮುಂಚೆನೂ ಬೇಡ, ಯಾಕಂದರೆ ಇದನ್ನು ಸಿಂಪಡಣೆ ಮಾಡಿದ ಮೇಲೆ ಮಳೆ ಬಂದುಬಿಟ್ರೆ ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ. ಇದನ್ನು ನಾವು ತುಂಬ ಅದ್ಭುತ ಪರಿಣಾಮಗಳನ್ನು ನಾವು ಅಡಿಕೆ ಗೊನೆಗಳು ಅಥವಾ ಅದೇನು ಉದುರ್ತಾವಲ್ಲ, ಅದೊಂದು ಶಿಲೀಂಧ್ರದಿಂದನೇ ಆಗೋದು. ಈಗ ಹೆಂಗೆ ನಮ್ಮ ಮಿತ್ರ ಕೀಟಗಳು ಅಂತ ಇರ್ತಾವಲ್ಲ, ಅದೇ ಥರ ಇದು ನಮ್ಮ ಮಿತ್ರ ಶಿಲೀಂಧ್ರಗಳು ಅಂತ ಹೇಳ್ಬೋದು. ಇವುಗಳನ್ನು ಬಳಸಿ ನಾವು ಜಿಕೆವಿಕೆಯಲ್ಲಿ ಅದರ ಒಂದು ದ್ರಾವಣವನ್ನು ಮಾಡಿಕೊಟ್ಟಿದ್ರು ನಮಗೆ. ಎಲ್ಲ ಒಳ್ಳೆಯ ಶಿಲೀಂಧ್ರಗಳನ್ನು ಸೇರಿಸಿ ಆ ದ್ರಾವಣವನ್ನು ಸಿಂಪಡಿಸಿದಾಗ ಆ ಉದುರುವ ಪ್ರಮಾಣ ಗಣನೀಯವಾಗಿ ನಿಯಂತ್ರಣಕ್ಕೆ ಬಂದಿದೆ. ಆಮೇಲೆ ನಾನು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅವೆಲ್ಲನೂ ಹಣ್ಣು ತರಕಾರಿಗಳನ್ನು ಬೆಳೆಯುವ ಆಗಲೂ ಕೂಡ ನಾನು ತಾರಸಿ ಮೇಲೆ ಕೂಡ ಬಳಸಿದ್ದೀನಿ. ಒಳ್ಳೆಯ ಪರಿಣಾಮ ಬೀರಿದೆ. ಆಮೇಲೆ ಎಷ್ಟೋ ಜನ ನಮ್ಮ ಶಿಷ್ಯಂದಿರು ಹೈಡ್ರೋಪೋನಿಕ್ಸ್ ಮಾಡುವಾಗ, ಮಣ್ಣು ರಹಿತ ಕೃಷಿ ಮಾಡುವಾಗ ಕೂಡ ಪಾಲಿ ಹೌಸ್ಗಳಲ್ಲಿ ಅದು ಅವರೇನು ಕ್ಯಾಟರ್ಪಿಲ್ಲರ್ ಇಶ್ಯೂ ಆದಾಗ ಅವಾಗಲೂ ಕೂಡ ಇದನ್ನು ಬಳಸಿದ್ದಾರೆ. ಆಮೇಲೆ ಒಳ್ಳೆಯ ಪರಿಣಾಮವನ್ನು ಕಂಡಿದ್ದಾರೆ. ಇದು ಹೇಗೆ ಸಿಗುತ್ತೆ ಅಂದರೆ, ದ್ರಾವಣ ರೂಪದಲ್ಲಿ ಸಿಗುತ್ತೆ ಹಾಗೂ ಪುಡಿ ರೂಪದಲ್ಲಿ ಸಿಗುತ್ತೆ. ಯಾವುದಾದ್ರೂ ನೀವು ತೊಗೋಬೋದು. ಆದರೆ ಅಂತಿಮವಾಗಿ ನೀವು ನೀರಲ್ಲಿ ಮಿಶ್ರಣ ಮಾಡಿನೇ ಅದನ್ನು ಸಿಂಪಡಿಸ್ಬೇಕು. ಅದೇನು ನೀವು ಪ್ರಾಡಕ್ಟ್ನ ತೊಗೊಂಡಿರ್ತೀರಲ್ಲ, ಅದರ ಲಿಂಕ್ಗಳನ್ನು ಕೂಡ ಹಾಕಿರ್ತೀನಿ ನಾನು ಕೆಲವೊಂದು ಬಳಸಿದ್ದನ್ನು, ಅಥವಾ ಆನ್ಲೈನಲ್ಲಿ ಸಿಗುತ್ತೆ ಅದು. ಅದನ್ನು ನೀವು ಯಾವುದೇ ರೂಪದಲ್ಲಿ ತೊಗೊಂಡ್ರು ಕೂಡ ಅದನ್ನು ಬಳಸಿ ನೀರಿನಲ್ಲಿ ಮಿಶ್ರಣ ಮಾಡಿ ನಾನು ಹೇಳಿದ ಹಾಗೆ ಯಾವಾಗ ಬಳಸಬೇಕು ಅನ್ನೋದನ್ನು ಸರಿಯಾಗಿ ಮಾಡಿದರೆ ಒಳ್ಳೆಯ ನಿಮಗೆ ನಿಯಂತ್ರಣ ಆಗುತ್ತೆ. ಇನ್ನೂ ಒಳ್ಳೆಯ ನಿಮಗೆ ಪರಿಣಾಮ ಬೇಕು ಅಂದರೆ ನೀವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವುಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಅಲ್ಲಿ ನಿಮಗೆ ದ್ರಾವಣ ರೂಪದಲ್ಲೇ ಸಿಗುತ್ತೆ. ಆಮೇಲೆ ಅವರು ತಾಜಾ ಮಾಡಿಕೊಡ್ತಾರೆ. ಆ ಸ್ಪೋರ್ಗಳು ಒಳ್ಳೆ ಆ್ಯಕ್ಟಿವ್ ಇರುವಂತಹ ಇದನ್ನು ತೊಗೊಂಡು ಹೋಗಿ, ಒಳ್ಳೆ ಕಂಪ್ನಿದು ತೊಗೊಂಡೋಗಿ, ಅವಾಗ ನಿಮಗೆ ಒಳ್ಳೆಯ ಪರಿಣಾಮಗಳು ಸಿಗುತ್ತೆ. ಆಮೇಲೆ ಇಲ್ಲಿ ಸಾಮಾನ್ಯವಾಗಿ ಮಾಡುವ ತಪ್ಪುಗಳೇನು ಅಂತಂದರೆ, ಮೊದಲನೇದು ಬಿಸಿಲಲ್ಲಿ ಸಿಂಪಡಿಸೋದು, ಅದು ತುಂಬ ಸಾಮಾನ್ಯವಾದ ಮಾಡೋ ತಪ್ಪು. ಆಮೇಲೆ ಎಕ್ಸ್ಪೈರಿ ಆದಂಥ ಪ್ರಾಡಕ್ಟ್ನ ತೊಗೊಳ್ಳೋದು. ಎಕ್ಸ್ಪೈರಿ ಆಗಿಬಿಟ್ಟಿದೆ ಅಂದರೆ ಅದರಲ್ಲಿ ಶಿಲೀಂಧ್ರಗಳ ಸಂಖ್ಯೆನೂ ಕಡಿಮೆ ಇರುತ್ತೆ, ಅಥವಾ ಅವು ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಿರಲ್ಲ. ಆವಾಗ ನಿಮಗೆ ಪರಿಣಾಮಗಳು ಸರಿಯಾಗಿ ಸಿಗಲ್ಲ. ಆಮೇಲೆ ಬೇಗನೆ ಪರಿಣಾಮ ಬೀರಬೇಕು ಅಂತ ಬಯಸೋದು, ಅದು ಒಂದು ಮಿಸ್ಟೇಕ್. ಆಮೇಲೆ ಯಾವುದೇ ಥರದ ಶಿಲೀಂಧ್ರ ನಾಶಕದ ಜೊತೆಗೆ ಇದನ್ನ ಬಳಸಬೇಡಿ. ಯಾಕಂದರೆ ಒಂದು ಕೆಮಿಕಲ್ ಜೊತೆ ಇದನ್ನ ಬೆರೆಸ್ಬಿಟ್ರಿ ಅಂದರೆ ಇವು ಶಿಲೀಂಧ್ರಗಳಾಗಿರೋದ್ರಿಂದ ಶಿಲೀಂಧ್ರ ನಾಶಕನ ನೀವು ಇದ್ರ ಜೊತೆಗೆ ಸೇರಿಸಿ ಸಿಂಪಡಿಸಿದರೆ ಇವು ಸತ್ತೋಗ್ಬಿಡ್ತವೆ. ಸೊ ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಅಥವಾ ಇದನ್ನು ಸಿಂಪಡಿಸಿದ ಮೇಲೆ ನೀವು ಇನ್ನೊಂದು ಶಿಲೀಂಧ್ರ ನಾಶಕವನ್ನು ಅದ್ರ ಮೇಲೆ ಸಿಂಪಡಿಸೋದು ಬೇಡ. ಯಾಕಂದರೆ ಅದು ಇದನ್ನು ಕೊಂದ್ಬಿಡುತ್ತೆ. ಸೊ ಇದನ್ನಾದರೂ ಬಳಸಿ, ಇಲ್ಲ ಶಿಲೀಂಧ್ರ ನಾಶಕ ಕೆಮಿಕಲ್ ಆದರೂ ಬಳಸಿ, ಎರಡರಲ್ಲಿ ಒಂದನ್ನು ಮಾಡಿ. ಆದಷ್ಟು ಕೆಮಿಕಲ್ ಬೇಡ, ಇದನ್ನೇ ಬಳಸೋದು ಉತ್ತಮ. ಅದು ನನ್ನ ಅನುಭವದ ಪ್ರಕಾರ. ಇನ್ನೊಂದಿಷ್ಟು ತಪ್ಪುಗಳೇನಾಗ್ತವೆ ಅಂದರೆ, ನೀರನ್ನು ಬಳಸುವಾಗ ಕ್ಲೋರಿನೇಟೆಡ್ ವಾಟರ್ನ ಬಳಸ್ತಾರೆ. ಅಂದರೆ ಅದರ ನೀರಲ್ಲಿ ಕ್ಲೋರಿನ್ ಮಿಕ್ಸ್ ಆಗಿರುತ್ತೆ. ಅದರಿಂದ ಈ ಶಿಲೀಂಧ್ರಗಳು ಸತ್ತೋಗ್ಬಿಡ್ತವೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಚೆನ್ನಾಗಿರೋ ನೀರನ್ನು ಬಳಸಿ. ಹಾಗಂತೇಳಿ ಇದು ಒಂದು ಮ್ಯಾಜಿಕ್ ಅಥವಾ ಇವು 3 ಶಿಲೀಂಧ್ರಗಳು ಇದ್ಬಿಟ್ರೆ ನಿಮಗೆಲ್ಲನೂ ಸಮಸ್ಯೆ ಬಗೆಯಿರುತ್ತೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ಯಾಕಂದರೆ ಅದಕ್ಕೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ಸಮಗ್ರವಾಗಿ ನಾವು ಅದನ್ನು ನಿರ್ಮೂಲನೆ ಮಾಡಬೇಕು ಅಂದರೆ, ಕೀಟ ನಿರ್ವಹಣೆ ಅಂದ್ಕೊಳ್ಳಿ, ನಿರ್ಮೂಲನೆ ಅಲ್ಲ. ನಿರ್ಮೂಲನೆ ಮಾಡಿಬಿಟ್ರೆ ನಾವು ಕೆಮಿಕಲ್ ಥರ ಯೋಚನೆ ಮಾಡ್ದಂಗೆ ಆಗುತ್ತೆ. ನಿರ್ವಹಣೆ ಮಾಡಬೇಕು ಅಂದರೆ ಇದ್ರ ಜೊತೆಗೂ ಕೂಡ ನೀಮ್ ಬೆಳೆಸಿ, ಆಮೇಲೆ ಸ್ಟಿಕ್ಕಿ ಟ್ರ್ಯಾಪ್ಸ್ಗಳನ್ನು ಬಳಸ್ಬೋದು. ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂದರೆ ನಾನು ಹೇಳಿದ್ದು ಹೊಲಗಳಲ್ಲಿ ಅಲ್ಲ. ಹೊಲಗಳಲ್ಲಿ ಬಳಸಿದರೆ ಅದು ಇನ್ನೊಂದು ಸಮಸ್ಯೆ ಉಂಟು ಮಾಡುತ್ತೆ. ಲೈಟ್ ಟ್ರ್ಯಾಪ್ ಅಂತ ಇನ್ನೊಂದಿದೆ. ಅದ್ರ ಬಗ್ಗೆ ನಾನು ಒಂದು ವಿವರವಾದ ವಿಡಿಯೋ ಮಾಡ್ತಾಯಿದ್ದೀನಿ. ಒಬ್ಬರ ಜೊತೆ ಸಂದರ್ಶನ ಕೂಡ ಮಾಡಿದ್ದೀನಿ. ಆಮೇಲೆ ಬೇರೆ ಏನೇನು ಸಾಧ್ಯತೆಗಳಿವೆ, ಫೆರೋಮೋನ್ ಟ್ರಾಪ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಇದ್ರ ಜೊತೆಗೆ ಬಳಸಿ. 3 ಸೈನಿಕರು ಸಾಕು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ ಮಾಹಿತಿ ನಿಮಗೆ ಒಂದು ಸಮರೈಸ್ ಮಾಡ್ತೀನಿ. ಈ 3 ಏನು ಶಿಲೀಂಧ್ರಗಳಿದ್ದಾವೆ, ಇವು ನಮಗೆ ಮಿತ್ರ, ರೈತನ ಮಿತ್ರ ಇವು.
ಯಾವುದೇ ಒಂದು ಮಿತ್ರನಿಗೆ ಒಂದು ಶತ್ರು ಇರ್ತಾನೆ ಪ್ರಕೃತಿಲಿ, ಅದೇ ಥರನೇ ದೇವರು ಮಾಡಿದಂಥ ಸೃಷ್ಟಿ ಇದು ನಾವು ಯಾರೇ ಮಾಡಿದಂತಹ ಆರ್ಟಿಫಿಷಿಯಲ್ ಆಗಿ ಅಥವಾ ಅದನ್ನು ಪ್ರಯೋಗಾಲಯದಲ್ಲಿ ಸೃಷ್ಟಿ ಮಾಡಿದ್ದಲ್ಲ ಇವು ಈಗಾಗಲೇ ಇರುವಂಥವನ್ನೇ ಅವನ್ನು ಬೇರ್ಪಡಿಸಿ ಅದನ್ನೊಂದು ಉತ್ಪನ್ನ ಥರ ಮಾಡಿ ಮಾರ್ತಾ ಇರ್ತಾರೆ. ಅದಕ್ಕೆ ಪ್ರಕೃತಿ ಸಹಜವಾಗಿ ಅದೇನು ನಡೆಯುತ್ತಲ್ವ ಒಂದನ್ನೊಂದಕ್ಕೊಂದು ಬದುಕುವಂತಹದನ್ನು ನಾವು ಪೂರಕವಾಗಿ ನಾವು ಆ ಥರ ಕೆಲಸ ಮಾಡಿದ್ರೇ ನಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಯಾಕಂದರೆ ನಾವು ಈ ಕೆಮಿಕಲನ್ನು ಬಳಸಿ ಏನು ಮಾಡ್ತಿದ್ದೀವಿ ಅಂದರೆ ಎಲ್ಲವನ್ನೂ ನಾಶ ಮಾಡೋಕ್ಕೆ ಹೊರಟಿದ್ದೀವಿ, ಆಮೇಲೆ ನಾವು ನಾಶ ಆಗ್ತಿದ್ವಿ. ಅದನ್ನು ನಾವು ಉಸಿರಾಡಿಸಿದಾಗ ನಮ್ಮಲ್ಲಿ ರೈತರಲ್ಲಿ ಎಷ್ಟೋ ರೈತರ ರಕ್ತದಲ್ಲಿ ಕ್ರಿಮಿನಾಶಕಗಳು ಸ್ಯಾಂಪಲ್ ಸಿಗ್ತಾ ಇದ್ದಾವೆ. ಇದೆಲ್ಲ ಸಮಸ್ಯೆಗಳನ್ನು ನೋಡಿದಾಗ ದಯವಿಟ್ಟು ಅದನ್ನು ಕಡಿಮೆ ಮಾಡ್ತಾ ಹೋಗಿ. ನನಗೆ ಗೊತ್ತು ಎಲ್ಲರೂ ಮಾಡಬೇಕು, ಅದನ್ನು ಪಕ್ಕದವ್ರು ಮಾಡಿಲ್ಲ ನಾವು ಅಷ್ಟೇ ಮಾಡಿದ್ರೆ ಆಗುತ್ತಾ ಅನ್ನೋದೆಲ್ಲ ಬಿಟ್ಬಿಡೋಣ. ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಮಾಡ್ತಾ ಹೋಗೋಣ. ಆ ಪಕ್ಕದವರಿಂದ ನಮಗೇನು ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನು ಆಮೇಲೆ ಹಂಚ್ಕೋತೀನಿ ನನಗೆ ತಿಳಿದಿದ್ದು. ನಿಮ್ಮ ಅನುಭವದಲ್ಲಿ ಏನಾದರೂ ಇದನ್ನು ಬಳಸಿದ್ದೀರಾ ಅಥವಾ ಇದರಿಂದ ಏನಾದರೂ ಪ್ರಯೋಜನ ಆಗಿದೆಯಾ ಅಥವಾ ದುಷ್ಪರಿಣಾಮ ನೀವು ಕಂಡುಕೊಂಡಿದ್ದೀರಾ ಅಥವಾ ನಿಮಗೆ ಯಾವ ಥರ ಅದು ಕೆಲಸ ಮಾಡಿದೆ, ಇವೆಲ್ಲ ವಿಷಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಕೂಡ ಮತ್ತೆ ಇನ್ನೊಂದಿಷ್ಟು ಮಾಹಿತಿ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಜೈ ಹಿಂದ್.